ನಮಸ್ಕಾರ. ಶನಿ ವಕ್ರಿಯ ಆಗಿದ್ದಾನೆ. ಜೂನ್ 29ರಿಂದ ನವೆಂಬರ್ 15, 2024ರವರೆಗೆ. ನಾವು ಇವಾಗ ಕರ್ಕಾಟಕ ಲಗ್ನದವರ ಬಗ್ಗೆ ತಿಳಿದುಕೊಳ್ಳೋಣ. ಕರ್ಕಾಟಕ ಲಗ್ನದವರಿಗೆ ಶನಿಯು 8ನೇ ಮನೆಯಲ್ಲಿ ವಕ್ರಿಯಾಗಿದ್ದಾನೆ. ನಾವು ಕರ್ಕಾಟಕ ಲಗ್ನದವರ ಎಜುಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ರಿಸಲ್ಟ್ ನಿಮಗೆ ಅಪ್ಲೈ ಆಗೋದು ನಿಮ್ಮ ಜಾತಕದಲ್ಲಿ ದಶ ಮತ್ತು ಭುಕ್ತಿನಲ್ಲಿ ಶನಿ ಇದ್ದರೆ ಮಾತ್ರ. ಕರ್ಕಾಟಕ ಲಗ್ನದವರಿಗೆ ಎಜುಕೇಷನ್ ಬಗ್ಗೆ ನಿಮ್ಮ ಎಫರ್ಟ್ ಮತ್ತು ಹಾರ್ಡ್ ವರ್ಕ್ ನಿಮಗೆ ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ. ಬಟ್ ಹೈಯರ್ ಎಜುಕೇಷನ್ ಮಾಡ್ತಾ ಇರೋರು ಸ್ವಲ್ಪ ಎಫರ್ಟ್ನ ಜಾಸ್ತಿ ಹಾಕಿದ್ರೆ ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ. ಬಿಲೋ 10th ಓದ್ತಾ ಇರೋರಿಗೆ ನಿಮ್ಮ ಒಂದು ಏನು ಎಫರ್ಟ್ ಹಾಕ್ತೀರಾ ಆ ಒಂದಕ್ಕೆ ನಿಮಗೆ ಪ್ರತಿಫಲ ಕರೆಕ್ಟಾಗಿ ಸಿಗುತ್ತೆ. ಬಟ್ ಆದರೆ ಒಂದು ಏನಪ್ಪ ಅದರಲ್ಲಿ ಮುಖ್ಯ ಅಂತಂದರೆ ನಿಮ್ಮ ಹೆಲ್ತ್ ನಿಮಗೆ ಅಷ್ಟೊಂದು ಸಪೋರ್ಟ್ ಮಾಡದೇ ಇರುವಂಥ ಕಾರಣ ಆ ಒಂದು ಟೈಮ್ ಆಫ್ ಪೀರಿಯಡ್ ವೇಸ್ಟ್ ಆಗುತ್ತಲ್ವ, ಆ ಒಂದು ಕಾರಣಕ್ಕೆ ನೀವು ಎಫರ್ಟ್ ಒಂದು ಸ್ವಲ್ಪ ಜಾಸ್ತಿ ಹಾಕುವಂಥ ಸಂದರ್ಭ ಈ ಟೈಮಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ಎಫರ್ಟ್ ಹಾಕಿದ್ರೆ ಮಾತ್ರ ನಿಮಗೊಂದು ಒಳ್ಳೆ ಗುಡ್ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಕರ್ಕಾಟಕ ಲಗ್ನದವರ ರಿಲೇಷನ್ಶಿಪ್ ಬಗ್ಗೆ ತಿಳ್ಕೊಳ್ಳೋಣ. ದಿಸ್ ಇಸ್ ಅ ಗುಡ್ ಟೈಮ್ ಫಾರ್ ರಿಲೇಷನ್ಶಿಪ್. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ತುಂಬ ಒಳ್ಳೆ ಸಮಯನ ಕಳೀತೀರ. ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಿಮ್ಮದು ಏನು ರಿಲೇಷನ್ಶಿಪ್ ಇರುತ್ತೆ. ಬಟ್ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಫ್ರೆಂಡ್ ಸರ್ಕಲಲ್ಲಿ ಏನಾದರೂ ಒಂದು ಮೈನ್ಯೂಟ್ ಡಿಸ್ಪ್ಯೂಟ್ ಆಗ್ಬೋದು, ಡಿಸಪಾಯಿಂಟ್ಮೆಂಟ್ ಆಗ್ಬೋದು. ಯಾವ ಒಂದು ಕಾರಣಕ್ಕಾಗುತ್ತೆ ಅಂದರೆ ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನಿಮ್ಮಲ್ಲಿ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನಿಮಗೆ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅಷ್ಟೇ ಹೊರತು ಬೇರೆ ಎಲ್ಲ ಆಸ್ಪೆಕ್ಟ್ಸಲ್ಲೂ ರಿಲೇಷನ್ಶಿಪ್ ವೈಸ್ ನಿಮ್ಮದು ಚೆನ್ನಾಗಿದೆ. ಮ್ಯಾರೇಜ್ ಇಸ್ ಆಲ್ಸೋ ಗುಡ್. ನೀವೊಂದು ಕ್ಲಿಯರ್ ಮೈಂಡಿಂದ ಎಲ್ಲರ ಜೊತೆನೂ ಮಾತಾಡಿದ್ರೆ ಒಳ್ಳೆಯ ಒಂದು ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ಬೋದು. ಕರ್ಕಾಟಕ ಲಗ್ನದವರ ಫೈನಾನ್ಸ್, ಬಿಸ್ನೆಸ್ ಮತ್ತು ಜಾಬ್ ಬಗ್ಗೆ ತಿಳ್ಕೊಳ್ಳೋಣ. ಮೋರ್ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ. ಈ ಒಂದು ಆಪರ್ಚುನಿಟಿನ ನೀವು ಕರೆಕ್ಟ್ ಟೈಮಲ್ಲಿ ಯುಟಿಲೈಸ್ ಮಾಡಿಕೊಂಡ್ರೆ ನಿಮ್ಗೊಂದು ಗುಡ್ ರಿಸಲ್ಟ್ ಸಿಗುತ್ತೆ. ಬಟ್ ಡ್ರಾಬ್ಯಾಕ್ ಏನಂತ ಅಂದರೆ ನೀವು ಯುಟಿಲೈಸ್ ಮಾಡ್ಕೊಂಡೇ ನೀವು ಅದನ್ನು ಹಾಗೆ ಬಿಟ್ಬಿಡ್ತೀರ. ಅಗ್ರಿಕಲ್ಚರ್ ಬಿಸ್ನೆಸ್ ಮಾಡ್ತಿರೋರಿಗೆ ವೆರಿ ಗುಡ್ ಟೈಮ್ ಇದು. ಆಮೇಲೆ ಓನ್ ಬಿಸ್ನೆಸ್ ಮಾಡ್ತಾ ಇರೋರಿಗೆ ನಿಮ್ಮ ಬಿಸ್ನೆಸ್ ತುಂಬ ಒಳ್ಳೆಯ ಒಂದು ರೀತಿಯಲ್ಲಿ ಗ್ರೋ ಆಗುತ್ತೆ. ಜಾಬ್ನಲ್ಲಿರೋರಿಗೆ ನೀವೊಂದು ಸ್ಯಾಲ್ರಿ ರಿಡಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು, ಐದರ್ ಸ್ಟ್ಯಾಗ್ನೆನ್ಸಿ ಆಗ್ಬೋದು. ಪ್ರಾಪರ್ಟಿ ಆಸ್ಪೆಕ್ಟ್ಸಲ್ಲಿ ಏನಾದರೂ ಡಿಸ್ಪ್ಯೂಟ್ ಇತ್ತು ಅಂತ ಅಂದರೆ ಅದು ರಿಸಾಲ್ವ್ ಆಗೋವಂಥ ಚಾನ್ಸಸ್ ಇದೆ ಈ ಟೈಮಲ್ಲಿ. ಸೊ ಓವರಾಲ್ ನೀವು ಟ್ರೈ ಮಾಡಿದ್ರೆ ಇಟ್ ವುಡ್ ಬಿ ಎ ಗುಡ್ ಟೈಮ್. ಕರ್ಕಾಟಕ ಲಗ್ನದವರ ಹೆಲ್ತ್ ಬಗ್ಗೆ ತಿಳ್ಕೊಳ್ಳೋಣ. ಯು ಕೆನಾಟ್ ರಿಲೇ ಆನ್ ಲಕ್. ನಿಮಗೇನಾದರೂ ಸ್ಮಾಲ್ ಸಿಮ್ಟಮ್ಸ್ ಏನಾದರೂ ಹೆಲ್ತಲ್ಲಿ ತೋರಿಸ್ತು ಅಂತಂದರೆ ನೀವು ನಿಮ್ಮ ಒಂದು ಡಾಕ್ಟ್ರ್ ಹತ್ರ ಹೋಗಿ ಹಾಸ್ಪಿಟಲಲ್ಲಿ ತೋರಿಸ್ಕೊಳ್ಳಿ. ಸೊ ದಟ್ ಇಟ್ ವಾಂಟ್ ಲೀಡ್ ಟು ಎ ಮೇಜರ್ ಥಿಂಗ್. ಆಮೇಲೆ ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಬಗ್ಗೆ ನೀವು ಒಂದು ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ. ಯೋಗ, ಮೆಡಿಟೇಷನ್ ಎಲ್ಲ ಮಾಡೋದ್ರಿಂದ ನಿಮಗೆ ಅದು ಒಂದು ಪಾಸಿಟಿವ್ ಮೈಂಡ್ಸೆಟ್ನ ಕೊಟ್ಟು ನಿಮ್ಗೆ ಹೆಲ್ತನ್ನ ಜಲ್ದಿ ಗುಣಮುಖರಾಗೋಂಗೆ ಮಾಡುತ್ತೆ. ಸೊ ಓವರಾಲ್ ಏನಪ್ಪ ಅಂದರೆ ಸ್ಯಾಟ್ರನ್ ರೆಟ್ರೋಗ್ರೇಡ್ ಆಗಿರೋದ್ರಿಂದ ನಿಮಗೆ ನೆಮ್ಮದಿ, ಸಂತೋಷ ಎಲ್ಲದನ್ನು ಕೊಡಲಿ ಅಂತ ಕೇಳ್ಕೊತ ಶುಭಂ.